ಮಾನ್ವಿ ಪಟ್ಟಣದ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ್ ಅವರ ವೈದ್ಯಕೀಯ ರಜೆ ನಿಮಿತ್ತ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಹಾಲಿ ಉಪಾಧ್ಯಕ್ಷೆ ಮೀನಾಕ್ಷಿ ಡಿ ರಾಮಕೃಷ್ಣ ಇನ್ನುಳಿದ ಅವಧಿಯವರೆಗೂ ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಪುರಸಭೆಯ ಸಭಾಂಗಣದಲ್ಲಿ ನಡೆದ ಆಡಳಿತ ಮಂಡಳಿ ಸದಸ್ಯರ ಸಭೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಪರಶುರಾಮ್ ದೇವರಮನಿ ಅವರು ಇನ್ನುಳಿದ ಪುರಸಭೆಯ ಆಡಳಿತ ಅವಧಿಯವರೆಗೂ ಹಂಗಾಮಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ತಿಳಿಸಿದರು. ಪ್ರಸ್ತುತ ಹಂಗಾಮಿ ಅಧ್ಯಕ್ಷರಾದ ಮೀನಾಕ್ಷಿ ಡಿ ರಾಮಕೃಷ್ಣ ಅವರು ಕೂಡ 2 ಬಾರಿ ಪುರಸಭೆಯ ಚುನಾಯಿತ ಸದಸ್ಯರಾಗಿ ಉಪಾಧ್ಯಕ್ಷರಾಗಿದ್ದ ಇವರಿಗೆ ಪುರಸಭೆಯ ಇನ್ನುಳಿದ ಅವಧಿಯವರೆಗೂ ಹಂಗಾಮಿ ಅಧ್ಯಕ್ಷರಾಗಿದ್ದಕ್ಕೆ ಅಧಿಕಾರ ವಹಿಸಿಕೊಂಡ ಮೀನಾಕ್ಷಿ ಅವರಿಗೆ ಮಾಜಿ ಪುರಸಭೆಯ ಅಧ್ಯಕ್ಷರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ರಾಜಕೀಯ ಪಕ್ಷಗಳ ಮುಖಂಡರು, ಪುರಸಭೆ ಸಿಬ್ಬಂದಿ ವರ್ಗದವರು ಸನ್ಮಾನಿಸಿ ಶುಭ ಕೋರಿದರು. ಆರೋಗ್ಯದ ಸಮಸ್ಯೆ ನಿಮಿತ್ತ ರಜೆ ನೀಡಿರುವುದರಿಂದ ಅಲ್ಲಿ ಉಪಾಧ್ಯಕ್ಷರಾದ ಮೀನಾಕ್ಷಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅಧ್ಯಕ್ಷರಿಗೆ ಸ್ವಾಗತ ಮಾಡ್ತಾ ಎಲ್ಲ ನಮ್ಮ ಪುರಸಭೆ ಎಲ್ಲ ಸಿಬ್ಬಂದಿಯಾಗಲಿ ಎಲ್ಲ ಸಹಕಾರ ಮಾಡ್ತಾರೆ. ಇಂದು ನಮ್ಮ ಮಾನ್ವಿ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಡಿ ವೀರೇಶ್ರವರು ವೈದ್ಯಕೀಯ ರಜೆಯನ್ನು ಹೊಂದಿರುವುದರಿಂದ ಮತ್ತು ಇಂದಿನ ದಿನ ನಮ್ಮ ಇನ್ನೋರ್ವ ಸಹೋದರಿಯರಾದಂಥ ಶ್ರೀಮತಿ ಮೀನಾಕ್ಷಿ ರಾಮಕೃಷ್ಣರವರು ಇಂದಿನ ಈ ದಿನ ಒಂದು ಸಂತೋಷದಾಯಕ ವಿಷಯ ಅಂತ ಹೇಳಿದರೆ ಅವರು ಪ್ರಭಾರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ನಮ್ಮ ಪುರಸಭೆಯಲ್ಲಿ ಜರುಗತಕ್ಕಂಥ ಕಾರ್ಯಚಟುವಟಿಕೆಗಳಾಗಿರ್ಬೋದು ಮತ್ತು ನಮ್ಮ ಮಾನ್ವಿ ಪುರಸಭೆಯ ಪಟ್ಟಣದ ಅಭಿವೃದ್ಧಿಯ ಒಂದು ಉದ್ದೇಶದಿಂದಾಗಿ ಈ ಒಂದು ಅಧ್ಯಕ್ಷತೆಯನ್ನು ಸ್ಥಾನವನ್ನು ವಹಿಸಿಕೊಂಡು ನಮ್ಮ ಮೊದಲನೇ ಸಹೋದರಿಯರಾದಂಥ ಲಕ್ಷ್ಮೀ ಡಿ ವೀರೇಶ್ರವರು ತಮ್ಮ ವೈದ್ಯಕೀಯ ರಜೆಯ ಕಾರಣದಿಂದ ಪ್ರಭಾರವನ್ನು ವಹಿಸಿಕೊಂಡಿರುವುದರಿಂದ ನಾವು ಪ್ರಪ್ರಥಮವಾಗಿ ನಮ್ಮ ಸಹೋದರಿಯರಾದ ಮೀನಾಕ್ಷಿ ಡಿ ರಾಮಕೃಷ್ಣ ಅವರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಷ್ಟೇ, ಇವತ್ತಿನ ದಿನ ನಿಜಕ್ಕೂ ಒಂದು ಸಂತೋಷದಾಯಕ ಅಂತಲೇ ಹೇಳ್ಬೋದು. ನಮ್ಮ ಮೊದಲನೇದಾಗಿ ಮೊದಲ ಒಂದು ಸಂದರ್ಭದಲ್ಲಿ ನಮ್ಮ ಸಹೋದರಿ ಸ್ವಲ್ಪ ಒಂದು ಬೇಜಾರಿನ ಒಂದು ಸಂಗತಿಯಲ್ಲಿದ್ದರು ಲಾಸ್ಟ್ ಒಂದು ಇಯರ್ನಲ್ಲಿ. ಆದರೆ ಅವರಿಗೆ ಒಂದು ಮಾತನ್ನು ನಾನು ಕೂಡ ಹೇಳಿದ್ದೆ, ಆ ರೀತಿ ಯಾವುದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನಾವು ಪಕ್ಷದ ಒಂದು ಸಂಘಟನೆಗಾಗಿ ಮತ್ತು ಪಕ್ಷದಲ್ಲಿ ನಿಷ್ಠೆಯಿಂದ ಮತ್ತು ಒಂದು ಇದರಿಂದ ನಾವು ದುಡಿದಂಥ ಸಂದರ್ಭದಲ್ಲಿ ಅವಕಾಶಗಳನ್ನು ನಮಗೆ ಮಾಡಿಕೊಡಲಾಗ್ತದೆ ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ನಾನು ಈ ಒಂದು ವೇದಿಕೆ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ. ಆ ಒಂದು ಅವಕಾಶ, ಆ ಒಂದು ಸಂದರ್ಭ ಇವತ್ತಿನ ದಿನ ಅವಧಿಗೆ ಬಂದಿದೆ. ನಿಜಕ್ಕೂ ನಾನು ಮತ್ತೊಮ್ಮೆ ನಮ್ಮ ಸಹೋದರಿ ಮೀನಾಕ್ಷಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ನಾವು ಹಿಂದೆ ಏನು ನಮ್ಮ ಅಧ್ಯಕ್ಷರಿಗೆ ಯಾವ ರೀತಿಯ ಎಲ್ಲ ಸದಸ್ಯರು ಕೂಡ ಪಕ್ಷಾತೀತವಾಗಿ ನಾವೇನು ಸಹಕಾರವನ್ನು ನೀಡಿದ್ದೀವಿ ಅವರ ಒಂದು ನಮ್ಮ ಮಾನ್ವಿ ಪಟ್ಟಣದ ಅಭಿವೃದ್ಧಿಗಾಗಿ, ಇವತ್ತು ಕೂಡ ನಮ್ಮ ಸಹೋದರಿ ಮೀನಾಕ್ಷಿಯನ್ನು ಅಧಿಕಾರವನ್ನು ವಹಿಸಿಕೊಂಡಿದ್ದಾರಲ್ಲ, ಅವರಿಗೂ ಕೂಡ ನಾವೆಲ್ಲರೂ ಕೂಡ 26 ವಾರ್ಡಿನ ಸದಸ್ಯರು ಕೂಡ ನಾವೆಲ್ಲರೂ ಒಂದೇ ರೀತಿಯ ಒಂದು ಪಕ್ಷಾತೀತವಾಗಿ ಅವರಿಗೆ ಸಹಕಾರವನ್ನು ನೀಡೋಣ ಮತ್ತು ಮಾನ್ವಿ ಪಟ್ಟಣದ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು.
ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.